ಲಿಂಗಾಯ ನಮಃ. ಓಂ ಶ್ರೀ ಗುರು ಋಷಭಲಿಂಗೇಶ್ವರಾಯ ನಮಃ. ಜ್ಞಾನಪೀಠವಾಗಿರತಕ್ಕಂತಹ ಜಗದ್ಗುರು ಋಷಭಲಿಂಗೇಶ್ವರ ಸಂಸ್ಥಾನ ಮಠದ ಕರ್ತೃಪುರುಷರಾಗಿರ್ತಕ್ಕಂಥ ಋಷಭಲಿಂಗೇಶ್ವರ ಮಹಾಶಿವಯೋಗಿಗಳ ಗದ್ದಿಗೆಯಲ್ಲಿ ಅಂತರ್ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಆ ಪೀಠ ಪರಂಪರೆಗೆ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ, ಆ ಪೀಠದ ಧ್ರುವತಾರೆಯನ್ನೆನಿಸಿ ಕನ್ನಡ ನಾಡಿನ ತುಂಬೆಲ್ಲ ಶಿಕ್ಷಣ ದಾಸೋಹವನ್ನು ಮಾಡಿ, ಧಾರ್ಮಿಕ ದಾಸೋಹವನ್ನು ಮಾಡಿ, ಎಲ್ಲ ರೀತಿಯ ಬೆಳವಣಿಗೆಗೆ ಕಾರಣರಾಗಿ ದಶದಿಕ್ಕುಗಳಲ್ಲಿ ಪೀಠದ ನಾಮಧೇಯವನ್ನು ಬೆಳಗಿಸುವಂತಹ ಪರಮಪೂಜ್ಯ ಮನ್ಯರಂಜನ ಪ್ರಣವ ಸ್ವರೂಪಿ ನಿರ್ವೈಕ್ಯ ಚಂದ್ರಬಸವೇಶ್ವರ ಯೋಗಿಗಳ ಪವಿತ್ರ ಪಾದಗಳಲ್ಲಿ ಅನಂತಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರನ್ನ ಅವರ ಕರ್ತೃಗತಿಯಲ್ಲೂ ಕೂಡ ನಮನಗಳನ್ನು ಸಲ್ಲಿಸಿ, ತತ್ಪರಂಪರೆಯ ಪರಮ ಪೂಜ್ಯರಾಗಿರ್ತಕ್ಕಂಥ ಭಕ್ತಿ ಸಿಂಹಾಸನದ ಒಡೆಯರಾಗಿರುವಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಋಷಭಲಿಂಗ ಅಪ್ಪಾಜಿ ಅವರು ನನ್ನ ಗುರುಗಳಾದ ಪರಮ ಪೂಜ್ಯರ ದಿವ್ಯ ಪಾದಪದ್ಮಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಏನು ವಿದ್ಯಾಗುರುಗಳಾಗಿರ್ತಕ್ಕಂಥ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಪೂಜ್ಯರ ಪಾದಪದ್ಮಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಪರಮ ಪೂಜ್ಯ ನಿರಂಜನ ಪ್ರಣವ ಸ್ವರೂಪಿ ಸಂಗಮಬಸವ ಅಪ್ಪಾಜಿಯವರು ಯರ್ನಾಳದ ಪರಮ ಪೂಜ್ಯರ ದಿವ್ಯ ಪಾದಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಎನ ಗುರುಗಳಾದ ಪರಮ ಪೂಜ್ಯ ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಮಹಾಪೂಜ್ಯರ ಪಾದಪದ್ಮಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಸಿಂದಗಿ ಪರಮ ಪೂಜ್ಯರಿಂದ ಹಿಡಿದು ಈ ವೇದಿಕೆಯ ಮೇಲೆ ಹರಗುರು ಚರಮೂರ್ತಿಗಳು ಎಲ್ಲರೂ ಆಗಮಿಸಿ ನನ್ನನ್ನು ಆಶೀರ್ವದಿಸಿದ್ದಾರೆ. ಅಂತಹ ಪರಮ ಪೂಜ್ಯರ ದಿವ್ಯ ಚರಣಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಬಂತನಾಳ ಹಾಗೂ ಲಚ್ಚಾಣ ಪೀಠದ ಎಲ್ಲ ಭಕ್ತಸ್ತೋಮವೇ ಹಾಗೂ ವರದಿಗಾರರೇ, ಮುದ್ದು ಮಕ್ಕಳೇ, ತಾಯಂದಿರೇ, ಎಲ್ಲ ಬಂಧು ಭಕ್ತರೇ, ತಮ್ಮೆಲ್ಲರಿಗೂ, ಎಲ್ಲ ರಾಜಕಾರಣಿಗಳೇ ಹಾಗೂ ವಿವಿಧ ಮುಖ್ಯ ಅತಿಥಿಗಳೇ, ತಮ್ಮೆಲ್ಲರಿಗೂ ಕೂಡ ನನ್ನ ಶರಣಾರ್ಥಿಗಳು. ಈ ಭಕ್ತಿ ಸಾಮ್ರಾಜ್ಯವನ್ನು ನೋಡಿ ನನಗೆ ಯಾವ ಮಾತುಗಳು ಹೊರಡ್ತಾ ಇಲ್ಲ, ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಒಂದು ಯಾವುದೋ ಊರೊಳಗೆ ಹುಟ್ಟಿರ್ತಕ್ಕಂಥ ನನ್ನನ್ನ ಇಂತಹ ದೊಡ್ಡ ಪೀಠದ ಉತ್ತರಾಧಿಕಾರಿಯಾಗಿ ನನ್ನನ್ನು ನೇಮಿಸಿ ನನ್ನ ಬದುಕನ್ನು ಬಂಗಾರ ಮಾಡಿರುವಂತಹ ಪರಮ ಪೂಜ್ಯರ ದಿವ್ಯ ಚರಣಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನ ಆರಂಭಿಸ್ತೇನೆ. ಪರಮ ಪೂಜ್ಯರು ನಾನು ಈ ಪೀಠಕ್ಕೆ ಉತ್ತರಾಧಿಕಾರಿ ಆಗೇನೆ ಅಂತಂದ್ರೆ ಇದು ನನ್ನ ಯಾವುದೇ ಪ್ರಯತ್ನ ಅಲ್ಲ, ಇದು ಯಾವುದೂ ನನ್ನ ಸಾಮರ್ಥ್ಯ ಅಲ್ಲ, ಎಲ್ಲವೂ ಗುರು ಕೊಟ್ಟ ಭಿಕ್ಷೆ, ಗುರುವಿನ ಮಾಡಿರುವಂತಹ ಸೇವಾ. ಏನು ಮುಳುಗಂದದ ಮಹಾಂತ ಶಿವಯೋಗಿಗಳು, ಬಹಳ ಇಲ್ಲ ಮಹಾಂತ ಶಿವಯೋಗಿಗಳು ಹರ ಪೂಜೆ ಗುರು ಸೇವೆಯನ್ನು ಮಾಡಿಕೊಂಡು ಹೋದ್ರೆ ಎಲ್ಲರೂ ಸಿಗ್ತಾವ ಅಂತ ಹೇಳಿ ನಾನು ಹರನ ಪೂಜೆ ಮಾಡೀನಿ, ಗುರುಗಳ ಸೇವೆಯನ್ನು ಮಾಡಿದ್ದಕ್ಕಾಗಿ ಪರಮ ಪೂಜ್ಯರು ನನಗೆ ಆಶೀರ್ವದಿಸಿದ್ದಾರೆ. ನನ್ನನ್ನ ಮುಂದೆ ಈ ಮಠಕ್ಕೆ ನೇಮಕ ಮಾಡಿದ್ದರಿಂದ ಹಿಡಿದು ಮುಂದೆ ಪಟ್ಟಾಧಿಕಾರವರೆಗೂ ಮುಂದೆಲ್ಲ ನನ್ನ ಪೂರ್ಣ ಜೀವನದ ಮಾರ್ಗದರ್ಶಕ ಆಗಿರತಕ್ಕಂಥ ಯರ್ನಾಳದ ಪರಮ ಪೂಜ್ಯರಲ್ಲಿ ನನ್ನ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಹಾಗೂ ಇಲ್ಲಿ ವೇದಿಕೆಯ ಮೇಲೆ ಎಲ್ಲ ಪರಮ ಪೂಜ್ಯರು ಕುಳಿತಿದ್ದಾರೆ. ನನಗೆ ಬರುವಾಗ ಆ ರಥೋತ್ಸವದಲ್ಲಿ ಒಂದು ಹುಡುಗ ಕೇಳಿದ, ಯಾಕ್ರೆ ನೀವು ಈ ಮಠಕ್ಕೆ ಸ್ವಾಮಿಗಳು ಆಗತ್ತೀರಿ, ಈಗ ಎಲ್ಲರಿಗೂ ಕೈ ಮುಗಿದು ಯಾಕ ಕೈ ಮುಗಿಯಾಕತ್ತೀರಿ, ಯಾಕ ನೀವು ಕೈ ಮುಗಿಯುವಾಗ ಆಶೀರ್ವಾದ ಮಾಡಬೇಕು ಅಂತಂದ. ಅದಕ್ಕೆ ನಾ ಏನ್ ಹೇಳಿದ, ನೋಡಪ್ಪ, ನನ್ನ ಗುರುಗಳು ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡ ಸಿಂಗಮ ಅಂತ ಪಾಠ ಹೇಳ್ಕೊಟ್ಟಾರ. ಅದಕ್ಕೆ ನಾನು ಬಾಗಿದ ತಲೆ ಆಗಿರ್ತದೆ, ಯಾವಾಗಲೂ ಮುಗಿದ ಕೈ ಆಗಿರ್ತದೆ. ಆಶೀರ್ವಾದ ಮಾಡಾಕ ನಮ್ಮ ಗುರುಗಳು ಋಷಭಲಿಂಗಪ್ಪಾಜಿ ಅವರನ್ನ ಅವರ ಆಶೀರ್ವಾದ ಮಾಡಿದಾಗ ನಾನು ಸೇವಾ ಮಾಡ್ತೀನಿ ಅನ್ನುವಂತ ವಿಷಯವನ್ನು ನಾವು ತಿಳಿಸಿದೆ. ಅದಕ್ಕಾಗಿ ನಾ ಈ ಮಠದ ಅಧಿಕಾರವನ್ನು ವಹಿಸಿ ಬಂದವಲ್ಲ, ಈ ಮಠದ ಸೇವೆಯನ್ನು ವಹಿಸಿ ಬಂದವ. ಈ ಮಠದ ಸೇವೆ ಸಿಗಬೇಕು ಅಂತಂದ್ರೆ ಅದು 7 ಜನ್ಮದ ಪುಣ್ಯ ಮಾಡಿರ್ಬೇಕು. ನಮ್ಮ ಊರಿನೊಳಗ ನಾನು ಹುಟ್ಟಿದ ಊರಿನ ಭಕ್ತ ಎಲ್ಲರೂ ಫೋನ್ ಮಾಡಿ ಏನಂತಿದ್ರು ಅಂತಂದ್ರೆ, ಇಂತಹ ಒಂದು ದೊಡ್ಡ ಪೀಠಕ್ಕೆ ನೀನು ಹೊಂಟಿ ಅಂತಂದ್ರೆ ನಮ್ಮ ಊರಿನ ಭಾಗ್ಯ ತೆರೀತಪ್ಪ ಅಂತ ಹೇಳಿ ಅವರೆಲ್ಲ ಹರ್ಷೋದ್ಗಾರ ಮಾಡ್ತಾ ಇದ್ರು. ಅಂತಹ ಪರಮ ಪೂಜ್ಯರು ನನ್ನ ತಪ್ಪು ಒಪ್ಪುಗಳನ್ನು ತಿದ್ದಿ ತಿಳಿ ಹೇಳಿ ನನ್ನನ್ನ ಮುನ್ನಡೆಸಿ ಅವರ ಮಾರ್ಗದರ್ಶನದಲ್ಲಿ ನನ್ನನ್ನು ಬೆಳೆಸಬೇಕು. ನಾನು ಏನೂ ಅಲ್ಲ, ಅಲ್ಪಜ್ಞಾನಿ ಇದ್ದೀನಿ, ಏನೂ ನನಗೆ ಗೊತ್ತಿಲ್ಲ, ನನಗೆ ಎಲ್ಲವನ್ನು ತಿಳುವಳಿಕೆ ಹೇಳಿ ಸಣ್ಣ ಕೂಸು ನೀವೆಲ್ಲರ ತಂದೆ ತಾಯಿಯ ಪ್ರೀತಿ, ತಂದೆಯಾಗಿರ್ತಕ್ಕಂಥ ಋಷಭಲಿಂಗಪ್ಪಾಜಿ ಅವರು, ತಾಯಿಯಾಗಿರ್ತಕ್ಕಂಥ ಯರ್ನಾಳದ ಅಪ್ಪಾಜಿಯವರು, ಫಕೀರ ದಿಂಗಾಲೇಶ್ವರ ಅಪ್ಪಾಜಿಯವರು ಎಲ್ಲರೂ ಕೂಡ ನನ್ನನ್ನು ಹರಿಸಿ ಬೆಳೆಸಿ ನನ್ನನ್ನು ಉದ್ಧರಿಸಬೇಕು ಅನ್ನುವಂಥ ಮಾತುಗಳನ್ನು ತಿಳಿಸಿದ ಈ ನಾಡಿನ